ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 26. ದೇವಾಲಯದ ಕಾವಲುಗಾರರು. ದೇವಾಲಯದ ಕಾವಲುಗಾರರಾಗಿ ಸೇವೆ ಮಾಡಲು ನೇಮಕಗೊಂಡ ಲೇವಿಯರ ಹೆಸರುಗಳು: ಕೋರಹಿಯನ ಮೆಷೆಲೆಮ್ಯ, ಇವನು ಕೋರೆಯನ ಮಗ ಹಾಗೂ ಆಸಾಫನ ಮೊಮ್ಮಗ. ಮೆಷೆಲೆಮ್ಯನ ಮಕ್ಕಳಲ್ಲಿ ಜಕರ್ಯನು ಚೊಚ್ಚಲನು, ಯೆದೀಯೇಲನು ಮರಚಲನು, ಜೆಬದ್ಯನು ಮೂರನೆಯವನು, ಯತ್ನಿಯೇಲನು ನಾಲ್ಕನೆಯವನು, ಏಲಾಮನು ಐದನೆಯವನು, ಯೆಹೋವಹಾನನು ಆರನೆಯವನು, ಎಲೇಹೋನಿ ಏಳನೆಯವನು. ಓಬೇದೆದೋಮನ ಮಕ್ಕಳಲ್ಲಿ ಶೆಮಾಯನು ಚೊಚ್ಚಲನು, ಯೆಹೋಜಾಬಾದನು ಮರಚಲನು, ಯೋಹಾನನು ಮೂರನೆಯವನು, ಸಾಕಾರನು ನಾಲ್ಕನೆಯವನು, ನೆತನೇಲನು ಐದನೆಯವನು, ಅಮ್ಮೀಯೇಲನು ಆರನೆಯವನು, ಇಸ್ಸಾಕಾರನು ಏಳನೆಯವನು, ಪೆಯುಲ್ಲಿತೆಯು ಎಂಟನೆಯವನು. ಓಬೇದೆದೋಮನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದನು. ಅವನ ಮಗ ಶೆಮಾಯನ ಮಕ್ಕಳು ಗೋತ್ರ ಪ್ರಧಾನರು, ಮಹಾ ಸಮರ್ಥರು ಆಗಿದ್ದರು. ಇವರು ಯಾರೆಂದರೆ ಓತ್ನಿ, ರೆಫಾಯೇಲ್, ಓಬೇದ್, ಎಲ್ಜಾಬಾದ್ ಹಾಗೂ ಬಹು ಸಮರ್ಥರಾದ ಎಲೀಹು, ಸೆಮಾಕ್ಯ ಎಂಬ ಇವರ ಸಹೋದರರು. ಇವರೆಲ್ಲರೂ ಓಬೇದೆದೋಮನ ಸಂತಾನದವರು. ಸಮರ್ಥರು, ಸೇವೆಯಲ್ಲಿ ಗಟ್ಟಿಗರು ಆಗಿದ್ದ ಇವರು, ಇವರ ಮಕ್ಕಳು, ಸಹೋದರರು ಕೂಡಿ 62 ಮಂದಿ ಇದ್ದರು. ಮೆಷೆಲೆಮ್ಯನ ಮಕ್ಕಳು, ಸಹೋದರರು 18 ಮಂದಿ. ಇವರು ಸಮರ್ಥರಾಗಿದ್ದರು. ಮೆರಾರಿಯನಾದ ಹೋಸನಿಗೂ ಮಕ್ಕಳಿದ್ದರು. ಅವರಲ್ಲಿ ಶಿಮ್ರಿ ಎಂಬುವನು ಮುಖ್ಯಸ್ಥನಾಗಿದ್ದನು. ಇವನು ಚೊಚ್ಚಲನಲ್ಲದಿದ್ದರೂ ತಂದೆ ಅವನನ್ನೇ ಮುಖ್ಯಸ್ಥನನ್ನಾಗಿ ನೇಮಿಸಿದನು. ಹಿಲ್ಕೀಯನು ಎರಡನೆಯವನು, ಟೋಬಲ್ಯನು ಮೂರನೆಯವನು, ಜೆಕರ್ಯನು ನಾಲ್ಕನೆಯವನು. ಹೋಸನ ಮಕ್ಕಳು, ಸಹೋದರರು ಒಟ್ಟಿಗೆ 13 ಮಂದಿ. ಈ ದ್ವಾರಪಾಲಕ ವರ್ಗಗಳ ಪ್ರಧಾನ ಪುರುಷರು ತಮ್ಮ ಕುಲಬಂಧುಗಳಂತೆ ಸರ್ವೇಶ್ವರನ ಆಲಯದಲ್ಲಿ ಸೇವೆ ಮಾಡುತ್ತಿದ್ದರು. ಅವರು ಕನಿಷ್ಠ ಕುಟುಂಬವೆಂದಾಗಲಿ ಶ್ರೇಷ್ಠ ಕುಟುಂಬವೆಂದಾಗಲಿ ವ್ಯತ್ಯಾಸ ಮಾಡದೆ ತಮ್ಮಲ್ಲಿ ಪ್ರತಿಯೊಬ್ಬನು ಕಾಯತಕ್ಕ ಹೆಬ್ಬಾಗಿಲುಗಳನ್ನು ಚೀಟಿನಿಂದಲೇ ಗೊತ್ತು ಮಾಡಿಕೊಳ್ಳುತ್ತಿದ್ದರು. ಪೂರ್ವ ದಿಕ್ಕಿನ ಚೀಟು ಶೆಲೆಮಿನ ಹೆಸರಿಗೆ ಬಿದ್ದಿತು. ಬಹು ವಿವೇಕವುಳ್ಳ ಪಂಚಾಯತಗಾರನಾಗಿರುವವನ ಮಗ ಜಕರ್ಯನ ಹೆಸರಿಗೆ ಉತ್ತರ ದಿಕ್ಕಿನ ಚೀಟು ಬಿದ್ದಿತು. ಓಬೇದೆದೋಮನಿಗೆ ದಕ್ಷಿಣದ ಬಾಗಿಲು, ಅವನ ಮಕ್ಕಳಿಗೆ ಉಗ್ರಾಣ ಮಂದಿರವು, ಶೂಪೀಮ್, ಹೋಸ ಎಂಬುವರಿಗೆ ಪಶ್ಚಿಮ ಬಾಗಿಲು, ಅದರ ಸಮೀಪದಲ್ಲಿರುವ ಶೆಲ್ಲೆಕೆತ್ ಎಂಬ ಬಾಗಿಲು ಚೀಟಿನಿಂದ ನೇಮಕವಾಗಿದ್ದವು. ಶೆಲ್ಲೆಕೆತ್ ಬಾಗಿಲು ಪಟ್ಟಣದಿಂದ ದೇವಾಲಯಕ್ಕೆ ಏರಿ ಹೋಗುವ ದಾರಿಯಲ್ಲಿದೆ. ಲೇವಿಯರಲ್ಲಿ ಪ್ರತಿದಿನವೂ ಪೂರ್ವ ಬಾಗಿಲನ್ನು 6 ಮಂದಿ, ಪಶ್ಚಿಮ ಬಾಗಿಲನ್ನು 4 ಮಂದಿ, ದಕ್ಷಿಣ ಬಾಗಿಲನ್ನು 4 ಮಂದಿ, ಉಗ್ರಾಣ ಮಂದಿರದ 2 ಬಾಗಿಲುಗಳನ್ನು ಇಬ್ಬಿಬ್ಬರು, ಪರ್ಬರ್ ಎಂಬ ಕಟ್ಟಡವಿರುವ ಪಶ್ಚಿಮ ದಿಕ್ಕಿನ ದಾರಿಯ ಬಾಗಿಲನ್ನು 4 ಮಂದಿ, ಪರ್ಬರನ್ನು ಇಬ್ಬರು ಕಾಯುತ್ತಿದ್ದರು. ಕೋರಾಹ್ಯನ ಹಾಗೂ ಮೆರಾರಿಯರ ದ್ವಾರಪಾಲಕರ ವರ್ಗಗಳು ಇವೆ. ದೇವಾಲಯದ ಇತರ ಕೆಲಸ ಕಾರ್ಯಗಳು. ಮೇಲೆ ಕಂಡವರ ಕುಲ ಬಂಧುಗಳು ಹಾಗೂ ದೇವಾಲಯದ ಭಂಡಾರ, ಪರಿಶುದ್ಧ ವಸ್ತುಗಳ ಭಂಡಾರ ಇವುಗಳನ್ನು ಕಾಯುವ ಲೇವಿಯರ ಪಟ್ಟಿ. ಗೇರ್ಷೋಮನಿಗೆ ಹುಟ್ಟಿದ ಲದ್ದಾನ ಸಂತಾನದವನಾದ ಲದ್ದಾನ್ಯ ಕುಟುಂಬಗಳ ಮುಖ್ಯಸ್ಥರಲ್ಲಿ ಯೆಹೀಯೇಲಿ ಹಾಗೂ ಯೆಹೀಯೇಲ್ಯರಾದ ಜೇತಾಮನು ಹಾಗೂ ಯೋವೇಲನೆಂಬವನ ತಮ್ಮನು ಸರ್ವೇಶ್ವರನ ಆಲಯದ ಭಂಡಾರಗಳನ್ನು ಕಾಯುತ್ತಿದ್ದರು. ಆಮ್ರಾಮ್, ಇಚ್ಚಾರ್, ಹೆಬ್ರೋನ್, ಉಜ್ಜೀಯೇಲ್ ಇವರ ಸಂತಾನದವರಲ್ಲಿ ಗೇರ್ಷೋಮನ ಮಗನು ಹೋಶಿಯ ಮೊಮ್ಮಗನು ಆಗಿರುವ ಶೆಬೂವೇಲನು ಭಂಡಾರಗಳನ್ನು ಕಾಯುವವರ ಮುಖ್ಯಸ್ಥನು. ಎಲಿಯೇಜರನ ಮಗ ರೆಹಬನ್ಗೆ ಹುಟ್ಟಿದ ಯೆಶಾಯನ ಮರಿಮಗನು ಯೋರಾಮನ ಮೊಮ್ಮಗನು, ಜಿಕ್ರಿಯ ಮಗನೂ ಆಗಿರುವ ಶೆಕೋಮೋತನು ಅವನ ಸಹೋದರರು ಪ್ರತಿಷ್ಠಿತ ವಸ್ತುಗಳ ಭಂಡಾರವನ್ನು ಕಾಯುವವರು. ಇವರು ಶೆಬೂವೇಲಿನ ಗೋತ್ರ ಬಂಧುಗಳು. ಅರಸನಾದ ದಾವೀದನು ಗೋತ್ರ ಪ್ರಧಾನರು, ಸಹಸ್ರ ಅಧಿಪತಿಗಳು, ಸಹಾಧಿಪತಿಗಳ ಸೇನಾ ನಾಯಕರು ಸರ್ವೇಶ್ವರನ ಆಲಯದ ವೃದ್ಧಿಗಾಗಿ ತಮಗೆ ಯುದ್ಧದಲ್ಲಿ ಸಿಕ್ಕಿದ ಕೊಳ್ಳೆಯ ಒಂದು ಭಾಗವನ್ನು ಸರ್ವೇಶ್ವರನಿಗೆಂದು ಮುಡಿಪಾಗಿಟ್ಟರು. ಇವರಲ್ಲದೆ ದರ್ಶಿಯಾದ ಸಮುವೇಲನು, ಕೀಷನ ಮಗ ಸೌಲನು, ನೇರನ ಮಗ ಅಬ್ನೇರನು, ಜೆರುಯಳ ಮಗ ಯೋವಾಬನು ಹಾಗೆಯೇ ಮಾಡಿದ್ದರು. ಈ ಪ್ರಕಾರ ಪ್ರತಿಷ್ಠಿತವಾದುದೆಲ್ಲವೂ ಶೆಲೋಮೋತನ ಹಾಗೂ ಅವನ ಸಹೋದರರ ವಶದಲ್ಲಿತ್ತು. ಲೇವಿಯರ ಇತರ ಕರ್ತವ್ಯಗಳು. ಇಚ್ಚಾರ್ಯರಲ್ಲಿ ಕೇನಾನ್ಯನು ಅವನ ಮಕ್ಕಳು ಲೌಕಿಕೋದ್ಯೋಗದಲ್ಲಿದ್ದರು. ಅವರು ಇಸ್ರೇಲರ ಅಧಿಕಾರಿಗಳು, ಅಧಿಪತಿಗಳು ಆಗಿದ್ದರು. ಹೆಬ್ರೋನಿನಲ್ಲಿ ಹಷಬ್ಯನು ಅವನ ಸಹೋದರರು ಜೋರ್ಡಾನ್ ನದಿಯ ಪಶ್ಚಿಮ ಪ್ರಾಂತ್ಯಗಳಲ್ಲಿದ್ದ ಇಸ್ರಾಯೇಲರೊಳಗೆ ಸರ್ವೇಶ್ವರನ ಸೇವಾ ಕಾರ್ಯಗಳನ್ನು, ರಾಜಕೀಯ ಕಾರ್ಯಗಳನ್ನು ನಡೆಸುತ್ತಿದ್ದರು. ಸಮರ್ಥರಾದವರು 1700 ಮಂದಿ ಇದ್ದರು. ದಾವೀದನ ಆಳ್ವಿಕೆಯ 40ನೆಯ ವರ್ಷದಲ್ಲಿ ಹೆಬ್ರೋನ್ಯರಿಗೆ ಸೇರಿದವರು ಯಾರೆಂದು ವಿಚಾರಣೆ ನಡೆದಾಗ ಗಿಲ್ಯಾದಿನ ಯಾಜೇರಿನ ಶ್ರೀಮಂತರಲ್ಲಿ ಅನೇಕರು ಅವರ ಗೋತ್ರದವರು ಯಾರೆಂದು ಗೊತ್ತಾಯಿತು.
ಈ ಹೆಬ್ರೋನ್ಯರಲ್ಲಿ ಏರಿಯನು ಮುಖ್ಯಸ್ಥನು. ಶ್ರೀಮಂತರು ಕುಟುಂಬ ಪ್ರಧಾನರು ಆದ ಅವನ ಗೋತ್ರ ಬಂಧುಗಳು 2700 ಮಂದಿ ಇದ್ದರು. ಅರಸ ದಾವೀದನು ರೂಬೇನ್, ಗಾದ್, ಅರ್ಧ ಮನಸ್ಸೆ ಕುಲಗಳವರ ಮೇಲೆ ಇವರನ್ನೇ ದೈವಿಕ ಕಾರ್ಯಗಳಲ್ಲೂ ರಾಜಕೀಯ ಕಾರ್ಯಗಳಲ್ಲೂ ಅಧಿಕಾರಿಗಳನ್ನಾಗಿ ನೇಮಿಸಿದನು.